ಪೊಲೀಸರೇ ನೀವು ಮಾಡಿರುವಂಥದ್ದು ಸರಿನಾ? ನೀವು ಮಾಡ್ತಾ ಇರೋದು ಸರಿನಾ? ಜನ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ನಿಮಗೆ. ನಟ ದರ್ಶನ್ ರಕ್ಷಣೆಗೆ ಪೊಲೀಸರು ಮುಂದಾದ್ರ ಠಾಣೆಯಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯವನ್ನ ನೀಡಲಾಗಿದೆಯಾ? ದರ್ಶನ್ ಸೇಫ್ ಮಾಡೋಕೆ ಪೊಲೀಸ್ ಠಾಣೆಯ ಸುತ್ತ ಶಾಮಿಯಾನವನ್ನ ಹಾಕಿದ್ದಾರೆ. ಅನ್ನಪೂರ್ಣೇಶ್ವರಿ ಠಾಣೆಯ ಮೊದಲ ಫ್ಲೋರ್ನಲ್ಲಿ ದರ್ಶನ್ ಇರೋದು. ಸೊ ದರ್ಶನ್ ಕೊಠಡಿ ಕಾಣದಂತೆ ಶಾಮಿಯಾನವನ್ನ ಹಾಕಿದ್ದಾರೆ ಪೊಲೀಸರು. ಠಾಣೆಯ ಸುತ್ತ ನಿರ್ಬಂಧ. ಸಾರ್ವಜನಿಕ ವಲಯದಲ್ಲಿ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವೀರಾಧಿ ವೀರ ಅಲ್ವಾ, ಅದಕ್ಕೆ ಈಗ ಏನು ಕಾಣಬಾರ್ದು, ಪಾಪ ಯಾರು ನೋಡಬಾರ್ದು, ನೋಡಿದ್ರೆ ಏನೋ ಸಮಸ್ಯೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಪೊಲೀಸರು ಯೂನಿಫಾರ್ಮ್ಗೆ ಗೌರವ ಕೊಡೋದನ್ನ ಬಿಟ್ಟು, ಕಾನೂನಿಗೆ ಗೌರವವನ್ನು ಕೊಡೋದು ಬಿಟ್ಟು ಇನ್ನೊಬ್ಬರ ಜೀತದ ಕೆಲಸ ಮಾಡೋ ಮಟ್ಟಕ್ಕೆ ಪೊಲೀಸರು ಹೋದಂಗೆ ಕಾಣಿಸ್ತಾ ಇದೆ. ಇಟ್ ಶೋಸ್ ರಾಜ್ಯ ಸರ್ಕಾರವನ್ನ ಕೇಳಿದ್ರೆ ಉತ್ತರವನ್ನ ಕೊಡೋದಿಲ್ಲ, ವಿಚಾರದಲ್ಲಿ ಮೌನ ವಹಿಸ್ತಾರೆ. ಬೇರೆ ಸಂದರ್ಭದಲ್ಲೆಲ್ಲ ಭಗವದ್ಗೀತೆಯ ಶ್ಲೋಕಗಳು ಬರುತ್ತೆ, ಗಾದೆ ಮಾತುಗಳು ಬರುತ್ತೆ. ಈಗ ಉತ್ತರ ಕೊಡಿ, ಇದಕ್ಕೆ ಏನು ಹೇಳ್ತೀರಾ ಸರ್ಕಾರದವರು? ಯಾಕೆ ಈ ಶಾಮಿಯಾನವನ್ನು ಹಾಕಬೇಕು? ಹಾಕುವಂಥ ಅಗತ್ಯತೆ ಏನಿದೆ? ಯಾರ ರಕ್ಷಣೆ ಮಾಡೋಕೆ ನಿಂತಿದ್ದೀರಾ? ಏನು ಮುಚ್ಚಿಡುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ? ಯಾವ ಆತಿಥ್ಯವನ್ನು ಅವ್ರಿಗೆ ನೀಡಕ್ಕೆ ಮುಂದಾಗಿದ್ದೀರಾ? ರಾಜಾತಿಥ್ಯವ ಅಥವಾ ನಿಮಗೆ ಯಾವುದಾದ್ರೂ ಆತಿಥ್ಯವನ್ನು ಅವ್ರು ಕೊಡ್ತಾ ಇದ್ದಾರೋ? ಯಾಕೋ ಹಾಗೆ ಅನಿಸ್ತಾ ಇದೆ. ಅವರಿಂದ ಪಡ್ಕೊಳ್ಳುವಂಥ ರಾಜಾತಿಥ್ಯ ನಿಮಗೆ ಏನು ಸಿಗ್ತಾ ಇದೆ ಅದು ಗೊತ್ತಾಗಬಾರ್ದು ಅಂತ, ನೀವು ಅವ್ರಿಗೆ ಏನು ಕೊಡ್ತಾರೆ ಅದು ಗೊತ್ತಾಗಬಾರ್ದು ಅಂತ. ಈ ರೀತಿ ಮುಚ್ಚುಮರೆ ಮಾಡೋದಾದ್ರೆ ಪೊಲೀಸ್ ಠಾಣೆಯಲ್ಲಿ ಯಾಕೆ ಮಾಡ್ತೀರಾ? ಬಿಟ್ಟು ಕಳಿಸಿ ಅವ್ರನ್ನ, ಏನು ಮಾಡ್ತೀರಾ? ದರ್ಶನ್ ಸೇಫ್ ಮಾಡೋಕೆ ಪೊಲೀಸ್ ಠಾಣೆಗೆ ಶಾಮಿಯಾನವನ್ನು ಹಾಕಿದ್ದಾರೆ. DCM DK ಶಿವಕುಮಾರ್ ಅವರು ಸಮರ್ಥನೆಯನ್ನು ಬೇರೆ ಮಾಡ್ಕೊಳ್ತಾರೆ. ಅಭಿಮಾನಿಗಳು ಹೆಚ್ಚು ಬರಬಹುದು ಅಂತ ಹಾಕಿರಬಹುದು. ಅಯ್ಯಯ್ಯೋ, ಈ ಮಾಹಿತಿ ನನಗೆ ಈಗ ಗೊತ್ತಾಗಿರೋದು ಅಂತ ಹೇಳ್ತಾ ಇದ್ದಾರೆ. ಏನು ಮಾಡಿದ್ದಾರೋ ಗೊತ್ತಿಲ್ಲ ಅಂತ DCM DK ಗೊತ್ತಿಲ್ಲ ಅಂದಮೇಲೆ ಅದಕ್ಕೆ ಯಾಕೆ ಸಮರ್ಥನೆಯನ್ನ ಮಾಡ್ಕೊಳ್ಬೇಕು? ಅದಕ್ಕೆ ಯಾಕೆ ಸಮರ್ಥನೆಯನ್ನ ಮಾಡ್ಕೊಳ್ಬೇಕು? ಗೊತ್ತಿಲ್ಲ ಆದ್ಮೇಲೆ ಸುಮ್ಮನೆ ಇರಬೇಕು. ಅಭಿಮಾನಿಗಳು ಜಾಸ್ತಿ ಬರ್ತಾರೆ ಅಂತ ಹಾಕಿದ್ದಾರೆ ಅಂತೇಳಿ ಏನ್ರಿ, ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದೀರಾ? ಏನು ಶಾಮಿಯಾನ ಅದು ಗೊತ್ತಿಲ್ಲ ನನಗೆ. ನಾನು ನಂದೇ ಅನುಭವ ಹೇಳ್ತಾ ಇದ್ದೀನಿ. ಈ ನನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ನೀವು ಎಲ್ಲ ಬಂದಿದ್ರು, ಕೆಲವರೆಲ್ಲ ಕದ್ದು ಮುಚ್ಚಿ ಕರ್ಕೊಂಡು ಹೋಗೋರು ನನ್ನ ಕೋರ್ಟಿಂದ ಜೈಲ್ ಕರ್ಕೊಂಡು ಹೋಗ್ಬೇಕಾರೆ, ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬೇಕಾರೆ ಯಾರು ಏನಾದ್ರು ಕಲ್ಲು ವಹಿಸ್ಬಿಡ್ತಾರೆ, ಇಲ್ಲ ಅಂತಂದರೆ ಬಾವುಟಕ್ಕಿರ್ತಾರೆ, ಜೈಕಾರ ಹಾಕ್ತಾರೆ, ಇದೆಲ್ಲ ಹಾಕ್ತಾರೆ ಅಂತೇಳಿ ಈ ಒಂದು ರೂಟ್ ಕೊಟ್ಬಿಟ್ಟು ಇನ್ನೊಂದು ರೂಟ್ ಕರ್ಕೊಂಡು ಹೋಗ್ಬಿಡೋರು, ಅವೆಲ್ಲ ಮಾಡೋದು. ಬ್ಯಾಕ್ ಡೋರಿಂದ ಕರ್ಕೊಂಡು ಹೋಗೋದು, ಇನ್ನೊಂದು ಡೋರಿಗೆ ಹೋಗ್ತಾರೆ ಅಂತ ಇಟ್ಟಿರ್ತಾರೆ, ಅಲ್ಲಿ ತಪ್ಪಿಸ್ಬಿಟ್ಟು ಇನ್ನೊಂದು ಡೋರಲ್ಲಿ ಕರ್ಕೊಂಡು ಹೋಗ್ಬಿಡೋದು. ಆಮೇಲೆ ಕೆಲವು ಹುಡುಗರುಗಳು ಅಭಿಮಾನಿಗಳು ಓಡೋಗ ವ್ಯಾನ್ ಹತ್ರ ಹಿಡಿಯೋಕ್ಕೆ ಬರೋರು, ನನಗೆ ಮಖ ತೋರ್ಸಕ್ಕೆ ಬರೋರು, ಇವೆಲ್ಲ ಆಗೋದು. ಹಂಗೆ ಅವ್ರ ಅಭಿಮಾನಿಗಳು ಏನಾದ್ರು ಹೆಚ್ಚು ಆಗ್ಬೋದು ಕೆಲವರು ಅಂತೇಳಿ ಏನೋ ಪೊಲೀಸ್ ಅವ್ರದ್ದು ಏನೋ ಇರ್ಬೋದು ಅಂತ ಕಾಣ್ತದೆ, ನನಗೆ ಗೊತ್ತಿಲ್ಲ. ನಿಮ್ಮದು ಭ್ರಷ್ಟಾಚಾರ ಆರೋಪವನ್ನು ಹೊತ್ತಿದ್ದು ನೀವು ಮಾನ್ಯ ಉಪಮುಖ್ಯಮಂತ್ರಿಗಳೇ. ಇಲ್ಲಿ ಆಗಿರೋದು ಒಂದು ಕೊಲೆ ಪ್ರಕರಣ. ಆರೋಪಿಯನ್ನು ಆರೋಪಿಯಾಗಿ ನೋಡೋಕೆ ಕಲೀರಿ. ಯಾಕೆ ಈ ರೀತಿ ಮರ್ಯಾದೆ ಕೊಡ್ತೀರಾ? ಇನ್ನು ಮಾನ್ಯ ಗೃಹ ಮಂತ್ರಿಗಳು ಇದಕ್ಕೆ ಉತ್ತರವನ್ನು ಕೊಡಬೇಕಾಗಿತ್ತು. ಮಾನ್ಯ ಗೃಹ ಮಂತ್ರಿಗಳು ಬೆಳಗ್ಗೆಯಿಂದಲೂ ಕೂಡ ಇದಕ್ಕೆ ಕೇಳಿಸ್ಕೊಂಡ್ರು, ಯಾವುದೂ ಉತ್ತರವನ್ನು ಕೊಡಲಿಲ್ಲ. ಎಲ್ಲವನ್ನ ಕೇಳಿಸ್ಕೊಂಡ್ರು, ಹೌದಾ 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 ಇಷ್ಟು ಕೊಟ್ಬಿಟ್ಟು ಹೋದರು, ಮುಗೀತು. ಯಾಕೆ ಈ ವಿಚಾರದಲ್ಲಿ ಮಾತನಾಡೋದಿಲ್ಲ? ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂಥ ವಿಚಾರವನ್ನೇ ನಿಮ್ಮ ಹತ್ರ ಕೇಳ್ತಾ ಇರೋದು. ನನ್ನ ಸಹೋದ್ಯೋಗಿ ಈಗ ಉಮೇಶ್ ಕ್ರೈಮ್ ಬ್ಯೂರೋಯಿಂದ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ಎಲ್ಲಾದರೂ ಉಲ್ಲೇಖ ಇದೆಯಾ ಕಾನೂನಿನ ಒಳಗಡೆಗೆ? ಇಂಥವ್ರು ಬಂದರೆ ಇಂಥ ಶಾಮಿಯಾನ ಹಾಕಿ ಯಾರಿಗೂ ಕಣ್ಣಿಗೆ ಕಾಣದೇ ಇರೋ ರೀತಿಯಲ್ಲಿ ಭದ್ರವಾಗಿ ಇಟ್ಕೊಳ್ಬೇಕು, ಅಭಿಮಾನಿಗಳು ಹೆಚ್ಚಾಗಿ ಬಂದುಬಿಡ್ತಾರೆ, ಹಾಗಾಗಿ ಶಾಮಿಯಾನ ಹಾಕಿ ಕವರ್ ಮಾಡಬೇಕು ಅನ್ನುವಂಥದ್ದನ್ನ ಎಲ್ಲಾದರೂ ಇದೆಯಾ? ಯಾರು ಹೇಳಿದ್ರಂತೆ? ಇದೇನಾದರೂ ಹೊಸ ಕಾನೂನು ಏನಾದರೂ ಜಾರಿ ಮಾಡಿದ್ರ ಉಮೇಶ್?
ಅರುಣ್, ನಟ ದರ್ಶನ್ ನೋಡೋದಕ್ಕೆ ಅಭಿಮಾನಿಗಳು ಬರ್ತಾರೆ ಅನ್ನೋದಾದ್ರೆ ಪೊಲೀಸರು ಇರೋದು ಯಾಕೆ ಅನ್ನೋ ಪ್ರಶ್ನೆ ಕೂಡ ಈಗ ಉದ್ಭವ ಆಗುವಂಥದ್ದು. ಯಾಕೆಂದ್ರೆ ಅಭಿಮಾನಿಗಳು ಬಂದ್ರೆ ಅವರನ್ನ ಓಡಿಸುವಂಥದ್ದು ಅಥವಾ ಅವ್ರನ್ನ ನಿಯಂತ್ರಣ ಮಾಡುವಂಥದ್ದು ಪೊಲೀಸರ ಕರ್ತವ್ಯ, ಅದನ್ನು ಅವ್ರು ಮಾಡಬೇಕಾಗುತ್ತೆ. ಅದ್ರ ಬದಲಾಗಿ ಸ್ಟೇಷನ್ಗೆ ಶಾಮಿಯಾನ ಹಾಕಿ ಇಡೀ ಸ್ಟೇಷನ್ ಕವರ್ ಮಾಡುವಂಥದ್ದು ಎಷ್ಟು ಸರಿ ಅನ್ನೋದು ಒಂದು ಪ್ರಶ್ನೆ. ಆದರೆ ಬರೀ ಸ್ಟೇಷನ್ನ ಕಾಂಪೌಂಡ್ ಮಾತ್ರ ಅಲ್ಲ, ಆ ಫಸ್ಟ್ ಫ್ಲೋರಲ್ಲಿ ಇರುವಂಥ ಮೆಟ್ಲ ಬಳಿ ಕಬ್ಬಿಣದ ಗ್ರಿಲ್ ಹಾಕಿರ್ತಾರೆ, ಅದಕ್ಕೂ ಕೂಡ ಹಾಕಿದರೆ ಮತ್ತೆ ಹಿಂಬದಿಯಾಗಿ ಯಾರಾದರೂ ಹೋಗಿ ಅಲ್ಲಿ ಶೂಟ್ ಮಾಡ್ಬೋದು ಅಂತ ಆ ಕಡೆ ಹಾಕ್ತಾರೆ. ಆ ವಾಹನ ನಿಲ್ತಾ, ಪೊಲೀಸ್ ವಾಹನ ಏನು ನಿಲ್ಲುತ್ತೆ ಪೊಲೀಸ್ ಸ್ಟೇಷನ್ ಮುಖ್ಯ ದ್ವಾರದಲ್ಲಿ, ಅಲ್ಲೂ ಕೂಡ ಸಂಪೂರ್ಣವಾಗಿ ಅಂದರೆ ಒಂದೇ ಒಂದು ದೃಶ್ಯ ಕೂಡ ಇಡೀ ಸ್ಟೇಷನ್ನಲ್ಲಿ ನಡೆಯುವಂಥ ಒಂದೇ ಒಂದು ದೃಶ್ಯ ಕೂಡ ಹೊರಗಡೆ ಸಿಗಬಾರ್ದು. ಆ ರೀತಿಯಾಗಿ ಆ ಶಾಮಿಯಾನ ಕವರ್ ಮಾಡಿರುವಂಥದ್ದು ನಿಜಕ್ಕೂ ಅನುಮಾನಕ್ಕೆ ಎಡೆ ಮಾಡಿಕೊಡುತ್ತಾ ಇರುವಂಥದ್ದು. ಅದ್ರ ಜೊತೆಗೆ ಸಾಮಾನ್ಯ ಪ್ರಕರಣಗಳಲ್ಲಿ ಎಲ್ಲೂ ಕೂಡ ಇಲ್ಲಿವರೆಗೂ ಕೂಡ ಆ ರೀತಿಯ ಕಾನೂನಲ್ಲೂ ಕೂಡ ಇಲ್ಲ. ಇಲ್ಲಿವರೆಗೂ ಕೂಡ ನಾವು ಕೂಡ ಯಾವುದೋ ಪೊಲೀಸ್ ಸ್ಟೇಷನ್ ಆಗ್ಬೋದು, ಯಾವುದಂಥ ಗಂಭೀರ ಸ್ವರೂಪದ ಮರ್ಡರ್ಸ್ಗಳಲ್ಲೂ ಕೂಡ ಈ ರೀತಿಯಾಗಿ ಶಾಮಿಯಾನ ಹಾಕಿರುವಂಥದ್ದು ನಾವು ಇಲ್ಲಿವರೆಗೂ ಕಂಡಿಲ್ಲ. ಮೊದಲ ಬಾರಿಗೆ ಈ ರೀತಿಯಾಗಿ ಪೊಲೀಸ್ ಠಾಣೆಗೆ ಶಾಮಿಯಾನ ಹಾಕಿರುವಂಥದ್ದು, ಪೊಲೀಸ್ ಠಾಣೆಯ ಅಕ್ಕಪಕ್ಕದ ಅರ್ಧ ಕಿಲೋಮೀಟರ್ಗಳಲ್ಲಿ ಬ್ಯಾರಿಕೇಡ್ಗಳು ಹಾಕಿರುವಂಥದ್ದು ನಿಜಕ್ಕೂ ಫಸ್ಟ್ ಟೈಮು ಇದನ್ನು ನೋಡ್ತಾ ಇರುವಂಥದ್ದು. ಹಾಗಾಗಿ ಎಲ್ಲ ಒಂದು ಕಡೆ ನಟ ದರ್ಶನ್ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಅವ್ರಿಗೆ ರಾಜಾತಿಥ್ಯ ಕೊಡಲಾಗ್ತಿದೆಯಾ ಅನ್ನೋ ಅನುಮಾನಗಳು ಕೂಡ ಕಾಡ್ತಾ ಇರುವಂಥದ್ದು. ಈ ಶಾಮಿಯಾನ ಹಾಕಿರೋದು ಯಾಕೆ ಅನ್ನೋದ್ರ ಬಗ್ಗೆ ಹಿರಿಯ ಅಧಿಕಾರಿಗಳಾಗಿರ್ಬೋದು, ಗೃಹ ಸಚಿವರಾಗಿರ್ಬೋದು, ಯಾರನ್ನೇ ಕೇಳಿದ್ರು ಕೂಡ ಯಾರ ಹತ್ರ ಕೂಡ ಉತ್ತರ ಇಲ್ಲ. ಅದ್ರ ಬದಲಾಗಿ ತಮ್ಮ ಕರ್ತವ್ಯ ಮಾಡ್ತಾ ಇದೀವಿ ಅನ್ನೋ ಮಾತನ್ನು ಮಾತ್ರ ಹೇಳ್ತಾ ಇರುವಂಥದ್ದು. ಹಾಗಾಗಿ ನಿಜಕ್ಕೂ ಶಾಮಿಯಾನ ಹಾಕುವಂಥ ಅವಶ್ಯಕತೆ ಇತ್ತಾ? ಸಾಮಾನ್ಯ ಆರೋಪಿಗಳು ಈ ರೀತಿಯಾಗಿ ಬಂದಿದ್ರೆ ಅವ್ರಿಗೂ ಕೂಡ ಇದೇ ರೀತಿಯಾಗಿ ಕವರ್ ಮಾಡ್ತೀರಾ ಅನ್ನೋ ಪ್ರಶ್ನೆ ಕೂಡ ಎದುರಾಗುವಂಥದ್ದು. ನಿಜಕ್ಕೂ ಆ ಸೆಲೆಬ್ರಿಟಿಗೆ ಒಂದು ನ್ಯಾಯ, ಸಾಮಾನ್ಯ ಕೈದಿಗಳಿಗೆ ಒಂದು ನ್ಯಾಯ ಅನ್ನೋ ಪ್ರಶ್ನೆ ಕೂಡ ಈಗ ಉದ್ಭವ ಆಗಿರುವಂಥದ್ದು. ಅರುಣ್, ಓಕೆ ಉಮೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಒಂಥರ ಜೋಕ್ ತರ ಮಾಡಿಟ್ಟಿದ್ದಾರೆ ಈಗ ಕಾನೂನನ್ನ. ಇವ್ರಿಗೆ ಇಷ್ಟ ಬಂದ ರೀತಿಯಲ್ಲಿ ನಿಷೇಧಾಜ್ಞೆಯನ್ನ ಹೇರ್ತಾರಂತೆ, ಫೈನ್, ಓಕೆ. ರೋಡಿಗೆಲ್ಲ ಬ್ಯಾರಿಕೇಡ್ ಹಾಕಿದ್ದಾರೆ, ಫೈನ್, ಗುಡ್. ಆದರೆ ಅದ್ರ ಒಳಗಡೆ ಬಂದ ಮೇಲೆ ಮತ್ತೆ ಸಪ್ತ ಕೋಟೆಗಳನ್ನು ಹೆಣೆದಿರೋ ರೀತಿಯಲ್ಲಿ ಹಾಕಿದ್ರಲ್ರಿ. ರೋಡ್ಗಳಿಗೆ ಬ್ಯಾರಿಕೇಡ್, ಒಳಗಡೆಗೆ ಬಂದ ತಕ್ಷಣವೇ ನಿಷೇಧಾಜ್ಞೆ ಜಾರಿ, ಯಾರು ಬರೋ ಹಾಗಿಲ್ಲ. ಆಮೇಲೆ ಒಳಗಡೆ ಪೊಲೀಸ್ ಸ್ಟೇಷನ್ಗೆ ಬಂದ ತಕ್ಷಣ ಶಾಮಿಯಾನು, ಅದ್ರ ಮೇಲ್ಗಡೆಗೆ ಫಸ್ಟ್ ಫ್ಲೋರಲ್ಲಿ ಕಾಣಿಸದೇ ಇರೋ ರೀತಿಯಲ್ಲಿ ಅಲ್ಲೂ ಶಾಮಿಯಾನ. ಇದು ನಿಮ್ಮ ರಾಜಾತಿಥ್ಯವೋ ಅಥವಾ ಪಾಪ ಅವರಿಗೆ ಯಾರು ನೋಡಬಾರ್ದು ಅಂತಾನೋ?